ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಂದು ಬಹಳ ಪವಿತ್ರವಾದ ಶ್ರೀರಾಮ ಮಂತ್ರದ ನಿಜವಾದ ಅರ್ಥವನ್ನು ತಿಳಿಯೋಣ. ಈ ಮಂತ್ರ ತುಂಬ ಶಕ್ತಿಶಾಲಿ. ಸರಳವಾಗಿ ಕೇಳಿದ್ರೆ ಚಿಕ್ಕದಾಗಿ ಕಾಣ್ತೆ, ಆದರೆ ಇದರೊಳಗೆ ಶ್ರೀರಾಮನ ದೊಡ್ಡ ಗುಣಗಳು ಅಡಗಿವೆ. ಮಂತ್ರ ಏನು ಅಂದರೆ, ರಾಮಾಯ ರಾಮ ಭದ್ರಾಯ, ರಾಮಚಂದ್ರಾಯ ವೇಧಸೆ, ರಘುನಾಥಾಯ ರಘುನಾಥಾಯ, ಸೀತಾಯ ಪತಯೇ ನಮಃ. ಇದೀಗ ಒಂದೊಂದಾಗಿ ಅರ್ಥ ನೋಡೋಣ. ಮೊದಲು ಸಾಲು, ರಾಮಾಯ ಅಂದರೆ ಶ್ರೀರಾಮನಿಗೆ. ರಾಮ ಅಂದರೆ ಶಾಂತಿ ಕೊಡುವವನು, ಮನಸ್ಸಿಗೆ ನೆಮ್ಮದಿ ಕೊಡುವವನು, ಧರ್ಮದ ದಾರಿ ತೋರಿಸುವವನು. ಮುಂದೆ ಇದೆ ರಾಮಭದ್ರಾಯ. ಭದ್ರ ಅಂದರೆ ಮಂಗಳ, ರಕ್ಷಣೆ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ. ಅಂದರೆ ಶ್ರೀರಾಮನು ನಮ್ಮ ಜೀವನಕ್ಕೆ ಮಂಗಳ ಮತ್ತು ರಕ್ಷಣೆ ಕೊಡುವ ದೇವರು. ಇದೀಗ ಎರಡನೇ ಸಾಲು, ರಾಮಚಂದ್ರಾಯ. ಚಂದ್ರ ಅಂದರೆ ಚಂದ್ರಮ. ಚಂದ್ರ ಹೇಗೆ ತಂಪಾಗಿ ಬೆಳಕು ಕೊಡ್ತಾನೋ ಹಾಗೆ ಶ್ರೀರಾಮನು ತಂಪಾದ ಶಾಂತಿ ಮತ್ತು ಕರುಣೆಯಿಂದ ಲೋಕಕ್ಕೆ ಬೆಳಕು ಕೊಡುವವನು. ಮುಂದೆ ಇದೆ ವೇಧಸೆ. ವೇಧಸೆ ಅಂದರೆ ಮಹಾಜ್ಞಾನಿ, ವೇದಗಳ ಅರ್ಥ ತಿಳಿದವನು, ಸತ್ಯದ ಸ್ವರೂಪ. ಅಂದರೆ ಶ್ರೀರಾಮನು ಕೇವಲ ರಾಜ ಅಲ್ಲ, ಅವರು ಜ್ಞಾನ, ಸತ್ಯ, ಧರ್ಮದ ಸ್ವರೂಪ. ಇದೀಗ ಮೂರನೇ ಸಾಲು, ರಘುನಾಥಾಯ. ರಘುವಂಶದ ನಾಯಕ, ಧರ್ಮಕ್ಕೆ ಎಂದಿಗೂ ಕೈಬಿಡದವನು, ಕೊಟ್ಟ ಮಾತಿಗೆ ಜೀವ ಕೊಡುವವನು. ಮುಂದೆ ಮತ್ತೆ ಇದೆ ರಘುನಾಥಾಯ. ಇದನ್ನು 2 ಬಾರಿ ಹೇಳೋದಕ್ಕೆ ಕಾರಣ ಏನು ಅಂದರೆ, ಶ್ರೀರಾಮನ ಧರ್ಮ, ಶ್ರದ್ಧೆ ಮತ್ತು ಮಹಿಮೆ ಅಷ್ಟೊಂದು ದೊಡ್ಡದು ಅಂತ. ಅಂದರೆ ನಮ್ಮ ಮನಸ್ಸಿನಲ್ಲಿ ರಾಮನ ಹೆಸರು ಗಟ್ಟಿಯಾಗಿ ನೆಲೆಸಲಿ ಅಂತ. ಇದೀಗ ಕೊನೆಯ ಸಾಲು, ಸೀತಾಯ ಪತಯೇ ನಮಃ. ಇದು ತುಂಬ ಭಾವನೆ ಇರುವ ಸಾಲು. ಅರ್ಥ ಏನು ಅಂದರೆ, ಸೀತೆಯ ಪತಿಯಾದ ಶ್ರೀರಾಮನಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.